ಎಲ್ಲರಿಗೂ ಕ್ಯಾನ್ಸರ್ ಅಂದ ತಕ್ಷಣ ಫಸ್ಟ್ ಬರೋದು ಯಾವ ವರ್ಡ್ ತಲೆಯಲ್ಲಿ? ಫಿಯರ್ ಬರುತ್ತಾ ಅಲ್ವಾ? ಹಾಗಾದ್ರೆ ಆ ಫಿಯರ್ ನ ಫೈಟ್ ಮಾಡೋಕೆ ಇನ್ನೊಂದೇನೋ ಒಂದು ಅಸ್ತ್ರ ಇರುತ್ತೆ. ನೇಚರಲ್ಲಿ ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಇರುತ್ತೆ ಅಂತ ಅಲ್ವಾ, ಅಥವಾ ನೆಗೆಟಿವ್ ಇದೆ ಅಂದ್ರೆ ಪಾಸಿಟಿವ್ ಇರುತ್ತೆ ಅಂತ. ಸೊ ಆ ಫಿಯರ್, ಆ ಕ್ಯಾನ್ಸರ್ ಅನ್ನೋ ಒಂದು ಫಿಯರ್ಗೆ ಫೈಟ್ ಈ ವ್ಯಾಕ್ಸಿನೇಷನ್ ಡ್ರೈವ್. ಫಿಯರ್ ಮಸ್ಟ್ ಆಲ್ವೇಸ್ ಬಿ ಟ್ಯಾಕಲ್ಡ್ ವಿತ್ ಫೈಟ್. ಇತ್ತೀಚೆಗೆ ರಿಸರ್ಚ್ ಪ್ರಕಾರ HPV ವ್ಯಾಕ್ಸಿನೇಷನ್ ಮೇಲ್ಸ್ಗೂ ಕೂಡ ತುಂಬಾ ಒಳ್ಳೆಯದು, ಅಂದ್ರೆ ಬೇರೆ ಬೇರೆ ಕ್ಯಾನ್ಸರ್ಸ್ ಗಳನ್ನ ತಡೆಯುತ್ತೆ ಅಂತ ರಿಸರ್ಚ್ ಹೇಳಿದೆ. ನಮ್ಮ ಭಾರತದಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಕ್ಯಾನ್ಸರ್ ಇದೆ ಅಂದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್. ಅದರ ಎರಡನೇ ಅತಿ ಹೆಚ್ಚು ಕ್ಯಾನ್ಸರ್ ಇದೆ ಅಂದ್ರೆ ಅದನ್ನ ನಾವು ಸರ್ವಿಕಲ್ ಕ್ಯಾನ್ಸರ್ ಅಂತೀವಿ. ಸರ್ವಿಕ್, ದ ನೆಕ್ ಆಫ್ ವೂಮ್, ಅಥವಾ ನಾವೇನ್ ಬಯಾಲಜಿ ಓದ್ತೀವಿ, ಇಟ್ಸ್ ನ್ಯಾಚುರಲ್ ಪ್ರೋಸೆಸ್, ಎಲ್ಲರಿಗೂ ಗೊತ್ತಿರುತ್ತೆ. ಆ ಒಂದು ಬಯಾಲಜಿಕಲಿ ನಮಗೆ ಯಾವುದೇ ಒಂದು ವೈರಸ್ ಅಟ್ಯಾಕ್ ಮಾಡಿ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಳು ಮಾಡಬಾರ್ದು, ಅಥವಾ ನಮಗೆ ಮುಂದೆ ಕ್ಯಾನ್ಸರಸ್ ಟ್ರೀಟ್ಮೆಂಟ್ ಬೇಡ ಅಂದ್ರೆ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ನ ಸೀರಿಯಸ್ ಆಗಿ ತಗೊಂಡು ನೀವೆಲ್ಲರೂ ಈ ವಯಸ್ಸಲ್ಲಿ ಅಂದ್ರೆ 15 ವರ್ಷಕ್ಕಿಂತ ಮುಂಚೆ ಈ ವ್ಯಾಕ್ಸಿನ್ ಮಾಡಿಸ್ಕೊಂಡ್ರೆ there are 100% ಆಫ್ ಬೀಯಿಂಗ್ ಸೇಫ್. 1 ಡೋಸ್ ಇರುತ್ತೆ. ಅದೇ 15ರಿಂದ 25 ವಯಸ್ಸಿಗೆ ನೀವು ಇನ್ನೂ ವ್ಯಾಕ್ಸಿನೇಷನ್ ತಗೊಂಡಿಲ್ಲ, ನೀವು ಆ ವಯೋಮಾನದಲ್ಲಿ ನಿಮ್ಮ ಮನೇಲಿರೋರು, ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರೆ ಅಂದ್ರೆ ಅವರಿಗೆ 2 ಡೋಸ್ ಬೇಕಾಗುತ್ತೆ. ಅದಲ್ಲದೆ 25 ಇಯರ್ಸ್ ಮೇಲ್ಪಟ್ಟವರು, ಈಗ ನಂಗೆ ಅರಿವಾಗಿದೆ ಈ ತರ ಒಂದು ಇದೆ ಅಂತ ಇರೋರಿಗೆ 3 ಡೋಸ್ ಬೇಕಾಗುತ್ತೆ. 45 ಇಯರ್ಸ್ ತನಕ ಈ ವ್ಯಾಕ್ಸಿನೇಷನ್ ಅನ್ನ ತೆಕ್ಕೋಬಹುದು. ಓಲ್ಡ್ ಪೀಪಲ್ ಅಥವಾ ಏಜ್ ಪೀಪಲ್ ಅಲ್ಲಿ ಅವೇರ್ನೆಸ್ ಇಲ್ಲ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇದೆ. ಜಾಗೃತಿ ಬೇಕಾಗಿರೋದು ಯಂಗ್ಸ್ಟರ್ಸ್ಗೆ, ಬಿಕಾಸ್ ನಾಳೆ ಆ ಜವಾಬ್ದಾರಿಯುತ ಪೊಸಿಷನ್ಗೆ ಈ ಯಂಗ್ಸ್ಟರ್ಸೇ ಬರೋದು. ಸೊ ನಿಮ್ ಜೊತೆ ಕ್ಲಬ್ ಆಗಿ ಜಾಗೃತಿ ಪ್ಲಸ್ ಜವಾಬ್ದಾರಿ, ಮುಂದಿನ ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ, ಹೆಲ್ತಿ ಸೆಕ್ಯೂರಿಟಿ, ಅಂದ್ರೆ ಒಂದು ಸಮಾಜದಲ್ಲಿ ಎಲ್ಲಾ ತರದ ಒಂದು ರಕ್ಷಣೆ ಬೇಕು, ಅದಕ್ಕೆ ಜಾಗೃತಿ ಮತ್ತೆ ಜವಾಬ್ದಾರಿ ಸೇರಿದಾಗ ಮಾತ್ರ ಅದಕ್ಕೆ ಸಾಧ್ಯ ಆಗುತ್ತೆ. ಆ ಜಾಗೃತಿ ಜವಾಬ್ದಾರಿ ಒಂದಾಗಬೇಕು ಅಂತ ಐಸಿರಿ ಫೌಂಡೇಶನ್ ಕೂಡ ಇದಕ್ಕೆ ಕೈ ಜೋಡಿಸಿದೆ. ಸೊ ಫಸ್ಟ್ ನಮ್ಮ ಧ್ಯೇಯ ವರ್ಡ್ ಇರೋದು ಹೋಪ್, ಭರವಸೆ. ಆ ಹೋಪ್, ಇವತ್ತಿನ ಹೋಪ್ ನಾಳೆಯ ಭರವಸೆ, ನಾಳೆಯ ಬೆಟರ್ಮೆಂಟ್. ಹೋಪ್ ಅಂಡ್ ಬೆಟರ್ಮೆಂಟ್. ಈಗ ಆಲ್ರೆಡಿ ಸಿಕ್ಕಿಂ ಅಲ್ಲಿ 25,000 ಹೆಣ್ಮಕ್ಳು ಇರೋಂತ ಒಂದು ಸ್ಟೇಟ್ ಅಲ್ಲಿ 100% HPV ವ್ಯಾಕ್ಸಿನ್ ಡ್ರೈವ್ ಆಗಿದೆ. ಇನ್ನ ಈಗ ಪಂಜಾಬ್, ಬಿಹಾರ್ ಈ ತರದ ಒಂದು ಸ್ಟೇಟ್ಸ್ ಗಳಲ್ಲೂ ಕೂಡ ಆರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಆರಂಭವಾಗಿದೆ, ಆದರೆ ಅವೇರ್ನೆಸ್ ಕಡಿಮೆ ಇದೆ. ಅದನ್ನ ನಮ್ಮ ಚಿಕ್ಕಮಗಳೂರಿನಲ್ಲಿ ಡಿಪಾರ್ಟ್ಮೆಂಟ್ ಅವರು ಕಳೆದ ನಾನಾ ತಿಂಗಳಿಂದ ವರ್ಷದಿಂದ ಆರಂಭ ಮಾಡಿದ್ದಾರೆ. ಆದರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಫೋರ್ಸ್ ಬೇಕು. ಅಸೆಸ್ ಯೋರ್ ಸೆಲ್ಫ್. ಸೆಕೆಂಡ್ ಒನ್, ಅವೇರ್ ಅದರ್ಸ್, ಅಲೈನ್ ವಿತ್ ದಿ ಚಾಲೆಂಜಸ್. ಪ್ರೈವೇಟ್ ಅಲ್ಲಿ ಇದು ಕಾಸ್ಟ್ಲಿ ಆಗಿರುತ್ತೆ, ಹಾಗಾಗಿ ಗೌರ್ಮೆಂಟ್ ಅವರು ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ ಬೇಕು, ಯಾಕೆಂದ್ರೆ ಒಂದು ಆಕ್ಷನ್ ತರಕ್ಕೆ ಅದಕ್ಕೆ ಎಕ್ಸಿಕ್ಯೂಟಿವ್ ವಿಲ್ ಬೇಕು ಇಂಥ ಆಫೀಸರ್ಸ್ ಇಂದ. ಅದಲ್ಲದೆ ನಮ್ಮಂಥವರ ಸಹಕಾರದಿಂದ ಅವೇರ್ನೆಸ್ ಫ್ರೂಟ್ಫುಲ್ ಆಗುತ್ತೆ.